ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿಕ್ ಅಂತ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಬೆಳಗ್ಗೆ ತಾನೇ ಏನಪ್ಪ ಅಂತಂತಂದರೆ ಬೆಸ್ಕಾಮ್ನ ಪವರ್ಮ್ಯಾನ್ನ ಒಂದು PH ಕ್ಯಾಂಡಿಡೇಟ್ ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ದಾರೆ. ಓಕೆ, ಕೆಲವೊಬ್ಬರು ಹೇಳಿದ್ರಿ ನಾನು ಫಸ್ಟ್ ವೀಡಿಯೋ ರಿಸಲ್ಟು ಡಿಸೆಂಬರ್ 15ಕ್ಕೆ ಬರುತ್ತೆ ಅಂತ ಹೇಳಿದ್ರಿ. ಆ ಕಾರಣಕ್ಕಾಗಿ ಒಂದು ವೀಡಿಯೋ ಮಾಡಿದ್ದೆ. ಅದರಲ್ಲಿ ಕೆಲವೊಬ್ಬರು ಕಾಮೆಂಟ್ ಮಾಡಿದ್ರಿ 15ಕ್ಕೆ ಬರುತ್ತೆ. ಇನ್ನೊಬ್ರು ಏನಪ್ಪ ಅಂದರೆ ಡಿಸೆಂಬರ್ 10ರವರೆಗೂ PH ಕ್ಯಾಂಡಿಡೇಟ್ ಮಿನಿಮಮ್ಸ್ ಮೆಡಿಕಲ್ ಇದೆಯಾ ಅಂತ ಹೇಳಿದರೆ ಇಲ್ಲ ನಿಮಗೆ ಗೊತ್ತಿಲ್ಲ ಸರಿಯಾಗಿ ಅಂತ ನನಗೆ ಕೆಲವೊಬ್ರು ಕಾಮೆಂಟ್ ಮಾಡಿದ್ರಿ. ಓಕೆ, ಬಟ್ ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ನಿಸ್ತದೆ. ಯಾಕಂತಂದರೆ ಸರಿಯಾಗಿ ನೋಡಿದರೆ ಲಾಸ್ಟ್ ಏನು ಆಗಸ್ಟ್ ಸೆಪ್ಟೆಂಬರ್ಲಿ ಬಿಟ್ಟಿದ್ರು, ಆವಾಗಿಂದ ಡಿಸೆಂಬರ್ 10ರವರೆಗೆ ಮೆಡಿಕಲ್ ಇತ್ತು ಮಿನಿಮಮ್ಸ್ PH ಕ್ಯಾಂಡಿಡೇಟ್ದು. ಬಟ್ ಮೊನ್ನೆ ತಾನೇ ಮತ್ತೊಂದು ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಯಾರ್ಯಾರು ಗೈರ್ಹಾಜರಾಗಿದ್ದರು ಅವ್ರದ್ದು ಅಂತಹ ಅಭ್ಯರ್ಥಿಗಳದ್ದು ಇನ್ನೊಂದು ಏನು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಡಿಸೆಂಬರ್ 1ಕ್ಕೆ ಮುಗೀತು. ಅವ್ರದ್ದು ಇನ್ನೂ ಮಿನಿಮಮ್ಸ್ ಲಿಸ್ಟ್ ಬಿಡ್ತಾರೆ ಅಂತ ನಾನು ಹೇಳಿದ್ದೆ. ಅದಕ್ಕೂ ಸಹ ಕೆಲವೊಬ್ರು ಹೇಳಿದ್ರಿ ಇಲ್ಲ ಅವ್ರದ್ದು ಡಿಸೆಂಬರ್ 1ಕ್ಕೆ ಮುಗೀತು, ಮುಗಿದ ತಕ್ಷಣವೇ ಮಿನಿಮಮ್ಸ್ ಹಾಸ್ಪಿಟ್ಲು ಸಹ ಮುಗಿಸಿದ್ರು ಅಂತೇಳಿ. ಒಂದು ಹೇಳೋದೇನಪ್ಪ ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿಲ್ಲದೆ ನೀವು ಸುಮ್ಮನೆ ಕಾಮೆಂಟ್ ಹಾಕಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಾನು KPTCL ಬಗ್ಗೆ ಸರಿಸುಮಾರು ಅಪ್ಡೇಟ್ ಕೊಡೋದಕ್ಕೆ 1 ವರ್ಷ ಆಯಿತು. ಫೇಕ್ ಮಾಹಿತಿ ಅಂತ ಅನಿಸಿದರೆ ಇಷ್ಟೊತ್ತಿಗೆ ಯಾರೂ ಸಹ ನಮ್ಮೊಂದು ವೀಡಿಯೋಗಳನ್ನು ನೋಡ್ತಾ ಇರಲಿಲ್ಲ. ಓಕೆ, ಹಾಗಾಗಿ ನಾನು ಸರಿಯಾದ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ಮಾಡ್ತೇನೆ. ಇನ್ನೊಂದು ವ್ಯೂಸ್ಗೋಸ್ಕರ ಅರ್ನಿಂಗ್ಗೋಸ್ಕರ ಸಹ ವೀಡಿಯೋವನ್ನು ಮಾಡ್ತಾ ಇಲ್ಲ. ಓಕೆ, ಕೇವಲ ಮಾಡ್ತಾ ಇರುವಂಥದ್ದು ಕೇವಲ ಏನೋ ಅಪ್ಡೇಟ್ಸ್ ಬಂದರೆ ಅಪ್ಡೇಟ್ ಬಗ್ಗೆ ಹೇಳ್ತೀನಿ ಅಷ್ಟೇ. ಓಕೆ, ಇನ್ನು ಯಾವುದೇ ರೀತಿ ಅಂತ ಅರ್ನಿಂಗ್ ಬಂದರೆ ನಾನು 100% ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಎಷ್ಟು ಬಂತು ಏನು ಬಂತು ಅಂತೇಳಿ. ಈಗ ಪ್ರೆಸೆಂಟು ಅಪ್ಡೇಟ್ ಏನಿದೆಯಪ್ಪ ಅಂದರೆ ಬೆಸ್ಕಾಮ್ ಬಗ್ಗೆ. ಓಕೆ, ಬೆಸ್ಕಾಮಲ್ಲಿ ಒಂದು ನೋಟಿಫಿಕೇಷನ್ ಬಂದಿದೆ. ಅದರಲ್ಲಿ ಏನಿದೆಯಪ್ಪ ಅಂತಂದರೆ ಇವತ್ತು ಡಿಸೆಂಬರ್ 5ಕ್ಕೆ ಅಂದರೆ ನಿನ್ನೆ ಬಂದಿದೆ. ಉದ್ಯೋಗ ಪ್ರಕಟಣೆ ಸಂಖ್ಯೆ ಇವೆಲ್ಲ ಕೊಟ್ಟಿದ್ದಾರೆ. ಅದರಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗೆ ನೇಮಕಾತಿ ಸಂಬಂಧಿಸಿದಂತೆ ದಿನಾಂಕ 9/6/2025ರಿಂದ 12/6/2025ರವರೆಗೆ ಫಿಸಿಕಲ್ ನಡೆಸಿದರು ಬೆಂಗಳೂರಿನ ವಿವಿಧೆಡೆ. ಸಹನಶಕ್ತಿ ಪರೀಕ್ಷೆ ನಡೆದ ಸಂದರ್ಭದಲ್ಲಿ ಶ್ರವಣದೋಷ ಅಂಗವೈಕಲ್ಯ ಪ್ರಮಾಣಪತ್ರ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ 28/7/2025ರಿಂದ 2/8/2025ರವರೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಮುಗಿಸಿದರು. ಬಟ್ 139 ಅಭ್ಯರ್ಥಿಗಳು ವೈದ್ಯಕೀಯ ತಜ್ಞರು ಹೆಚ್ಚಿನ ವೈದ್ಯಕೀಯ ಪರಿಶೀಲನೆಗಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ನಿಗದಿಪಡಿಸಿದಂತಹ ಉಲ್ಲೇಖ 3ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಮುಂದುವರೆದು 1/12/2025ರಂದು ಏನಪ್ಪ ಅಂತಂದರೆ ಈ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಗೈರಾದಂತಹ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದ್ದು, ಅದರಲ್ಲಿ 13 ಜನ ಅಭ್ಯರ್ಥಿಗಳು ನೆಕ್ಸ್ಟ್ ನಿಮ್ಹಾನ್ಸ್ ಹಾಸ್ಪಿಟ್ಲಿಗೆ ಸೆಲೆಕ್ಟ್ ಆಗಿದ್ದಾರೆ. ನಾನು ಮೊದಲೇ ಹೇಳಿದ್ದೆ ಈ ರೀತಿಯಾಗಿ ಬರ್ತಾರೆ, ಬಂದ ನಂತರ ನಿಮಗೆ ನಿಮ್ಹಾನ್ಸ್ ಹಾಸ್ಪಿಟಲ್ದು ಮತ್ತೊಂದು ಲಿಸ್ಟ್ ಬಂದೇ ಬರುತ್ತೆ ಅಂತೇಳಿ. ಓಕೆ, ಬಟ್ ನೀವು ಬರಲಿಲ್ಲ ನೋಡಿ. ಈ ಹಿನ್ನೆಲೆಯಲ್ಲಿ ಉಲ್ಲೇಖ 3ರಲ್ಲಿ ಅಧಿಸೂಚನೆ ಹೆಚ್ಚುವರಿಯಾಗಿ ಈ ಕೆಳಗೆ ತಿಳಿಸಿರುವಂಥ ಅಭ್ಯರ್ಥಿಗಳ ಹೆಸರುಗಳು ಮುಂದೆ ತಿಳಿಸಿರುವಂಥ ದಿನಾಂಕದಂದು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಏನಪ್ಪ ಅಂದರೆ ಹೆಚ್ಚಿನ ಒಂದು ವೈದ್ಯಕೀಯ ತಪಾಸಣೆಯನ್ನು ಮಾಡಿಸೋಕ್ಕೆ ಸೂಚಿಸಿದ್ದಾರೆ. ಇವರ ಒಂದು ಮೆಡಿಕಲ್ ಯಾವಾಗ ನಡೀತದೆ ಅಂತಂದರೆ ಇದೇ ತಿಂಗಳು 8ನೇ ತಾರೀಕಿನಿಂದ ಆರಂಭ ಆಗಿ ಕೊನೆಗೊಳ್ಳುವಂಥದ್ದು 19/12/2025ರವರೆಗೆ ಮೆಡಿಕಲ್ಲು ನಡೀತಿದೆ. ಹಾಗಾದರೆ ನಿಮ್ಮೊಂದು ರಿಸಲ್ಟ್ ಯಾವಾಗ ಬರ್ತದೆ ಅಂತ ನೋಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ಸರಿಸುಮಾರು ಜನವರಿ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ 100% ಬರ್ತದೆ. ಯಾವುದೇ ಕಾರಣಕ್ಕೂ ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ರಿಸಲ್ಟ್ ಬರಲ್ಲ. ಯಾಕೆ ಅಂತಂದರೆ ಡಿಸೆಂಬರ್ 19ರವರೆಗೆ ನಿಮ್ಹಾನ್ಸ್ ಮೆಡಿಕಲ್ ನಡೆದರೆ ಅಲ್ಲಿಂದ ಸರಿಸುಮಾರು 10ರಿಂದ 15 ದಿನಗಳ ಕಾಲಾವಕಾಶ ಬೇಕೇ ಬೇಕು ರಿಸಲ್ಟ್ ಬಿಡೋದಕ್ಕೆ. ಓಕೆ, ಹಾಗಾಗಿ ನಿಮ್ಮ ರಿಸಲ್ಟು ಜನವರಿ ತಿಂಗಳಲ್ಲಿ ಬರ್ತದೆ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.